ನಮ್ಮ ಹುಡುಗರಿಗೆ ಇಲ್ಲೆಲ್ಲ ಬ್ಯಾನರ್ ಹಾಕ್ಸಿ ಕೇಳಿದ್ದೆ ಅಪ್ಪಂದು. ಇಲ್ಲ ಹಾಕ್ಸಿ ಇಲ್ಲ, ನನ್ನ ಮಕ್ಕಳು ಸಿಗ್ಲಿ. ಸಿದ್ದು ಅವರೇ, ಅವ್ರು ಯಾರಲ್ಲ ಅವ್ರು ಅವರೆಕಾಳು ಉಳ್ಳಿಕಾಳು ಅಂತಾರವರು. ಮೇಡಮ್ ಅವರೇ, ನೀವು ನನ್ನ ಹೆಸರು ಕರೆದ್ರಾ? ಹೌದು ನಿಮ್ಮನ್ನೇ. ನಿಮಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ. ನಂಗೆ ಏನು ಇಷ್ಟ ಮೇಡಮ್ ಅವರೇ? ಏನು ನೀವು ಒಂದೇ ಮನೆಯವರು ಅಂತ ಹೇಳ್ತೀರಾ, ಆದರೆ ಈ ವಿಷಯನೇ ನಂಗೆ ಹೇಳಲಿಲ್ಲ. ಯಾವ ವಿಷಯ ಮೇಡಮ್ ಅವರೇ? ನೀವು ಹೇಳಲಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗಲಿ. ಅಲ್ಲ ಮೇಡಮ್ ಅವರೇ, ನೀವು ಹೇಳ್ತಾ ಇರೋದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಹೊಸಿ ಅರ್ಥ ಆಗೋಂಗೆ ಹೇಳ್ತೀರಾ? ನಿಮಗೆ ಎಂಗೇಜ್ಮೆಂಟ್ ಆಯ್ತಂತೆ. ವಿಷಯ ಹೆಂಗೋ ಲೀಕ್ ಆಗ್ಬಿಟ್ಟದೆ. ಅದು ಹೆಂಗೋ ನನಗೂ ಗೊತ್ತಾಯ್ತಲ್ಲಕ್ಕಲ್ಲ. ಮೇಡಮ್ ಅವರೇ, ಈ ವಿಷಯ ನಿಮಗೆ ಹೇಳ್ದವ್ರು ಯಾರು? ನಿಮ್ಮ ಅಕ್ಕ ಸಿಂಚನ ಹೇಳಿದ್ಲು. ಅಯ್ಯೋ, ಈಗ ಶುರು ಮಾಡ್ತಾ ಇರೋ ಕತ್ಯ ಮುಗ್ಸಕ್ ಮುಂದಾದ್ಲಲ್ಲ ನಮ್ಮ ಅಕ್ಕ. ಏನಂತ ಬಡ್ಕೋ ಸಾಯ್ನೆ ದೇವ್ರೆ. ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಎಂಗೇಜ್ಮೆಂಟ್ಗಂತೂ ಕರೀಲಿಲ್ಲ, ಮದ್ವೆಗೆ ಕರೀರಿ ಆಯ್ತಾ? ಅಯ್ಯೋ ದೇವ್ರೆ, ಅಯ್ಯೋ ಕರ್ಮವೇ, ಅದಕ್ಕೆ ಬಂದಿದ್ದು ಇದನ್ನ ಹೇಳಕ್ಕೆಯ. ನಾನು ಯಾಕೋ ಅನ್ಕೊಂಡಿದ್ದೆ. ವಿಶ್ವ, ಮುಂಚೆ ನೀನ್ ಯಾವತ್ತಾದ್ರೂ ಆ ದೇವಸ್ಥಾನಕ್ಕೆ ಹೋಗಿದ್ಯಲ್ಲ? ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ, ಸರಿಯಾಗಿ ನೆನಪಿಲ್ಲ. ಅಂದ್ರೆ ಇವಾಗ ನೀನ್ ದೊಡ್ಡವನಾಗಿದ್ಯಾ? ಉದ್ದ ಮಾತ್ರ ಬೆಳೆದಿದ್ಯಾ ಅಷ್ಟೇ ಕಣೋ, ಬುದ್ಧಿ ಇನ್ನು ಚಿಕ್ಕ ಮಕ್ಳ ತರಾನೆ. ನೋಡೋ, ಈ ತರ್ಲೆನೆ ಬೇಡ ಅಂತ ಹೇಳೋದು. ನಿನ್ನ ದೇವಸ್ಥಾನಕ್ಕೆ ಬರ್ಬೇಡ ಅಂತ ತಾನೇ ಹೇಳಿದ್ದು. ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ನಿನಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದಿಕ್ಕೆ. ನನ್ಗಿವಾಗ ಏನ್ ಕೆಟ್ಟದಾಗಿದೆ? ಎಲ್ಲ ಒಳ್ಳೇದೇ ಆಗ್ತಿದ್ಯಲ್ಲ. ಇನ್ನೂ ಒಳ್ಳೇದಾಗ್ಲಿ, ದೇವ್ರು ಇನ್ನೂ ಜಾಸ್ತಿ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ. ನೋಡು, ದೇವಸ್ಥಾನದಲ್ಲಿ ಏನಾದ್ರು ತರ್ಲೆ ಮಾಡಿದ್ರೆ ಸರಿ ಇರಲ್ಲ. ಆಯ್ತಪ್ಪ. ಅಂದ್ಹಾಗೆ ದೇವಸ್ಥಾನಗೂ ಕಾಲೇಜ್ಗೂ ತುಂಬಾ ಹತ್ರ ಅನ್ಸುತ್ತಲ್ವಾ? ಇಲ್ಲ, ಕಾಲೇಜು ದೇವಸ್ಥಾನ ದೂರನೇ ಇದೆ. ನಿಮ್ ಹುಡುಗಿ ಊರು ಅದೇನಾ? ಹೌದು. ಹೌದಾ? ಅದೆಲ್ಲ ನಿನ್ಗೆ ಯಾಕೆ? ಸುಮ್ಮನೆ ಕೂತ್ಕೋ. ನನಗೆ ಗೊತ್ತಾಯ್ತು ಬಿಡು, ನಿಮ್ ಹುಡುಗಿ ಮನೆ ಅಲ್ಲೇ ಎಲ್ಲೋ ಇದೆ ಅಂತ ಗೊತ್ತಾಯ್ತು. ನೋಡೋ, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ಪದೇ ಪದೇ ಅವಳ ವಿಷಯ ಕೇಳ್ಬೇಡ ಅಂತ. ನಿನ್ಗೂ ಅವಳಿಗೂ ಏನ್ ಸಂಬಂಧ? ನನಗ್ ಸಂಬಂಧ ಇಲ್ಲ ಅಂದ್ರೆ ನಿನಗ್ ಸಂಬಂಧ ಇದೆಯಲ್ಲಪ್ಪ. ನೀನು ಅವಳ ಎಕ್ಸ್ ಬಾಯ್ ಫ್ರೆಂಡು ಅಂದ್ಮೇಲೆ ನನ್ಗೆ ಅವಳ ಬಗ್ಗೆ ತಿಳ್ಕೊಳಕ್ ಅದೆಲ್ಲ ಏನು ಬೇಡ. ಅವಳಿಗೆ ಅವಳದೇ ಯಾವ್ದು ಲೈಫ್ ಇದೆ, ಅವಳಲ್ಲಿ ಸುಖವಾಗಿರ್ಲಿ. ಅದ್ ನಮ್ಮಿಂದ ಹಾಳಾಗದ್ ಬೇಡ. ಇದೇ ಕೊನೆ, ಅವಳ ಬಗ್ಗೆ ಕೇಳೋದೆಲ್ಲ ಮಾಡ್ಬೇಡ. ನೀನ್ ಹೇಳ್ದೆ ಇದ್ರು ಪರವಾಗಿಲ್ಲ ಕಣೋ, ಅವಳು ಎಲ್ಲಿದ್ದಾಳೆ ಅಂತ ನಾನು ಕಂಡು ಹಿಡ್ದೇ ಹಿಡಿತೀನಿ. ಒಂದು ಸಾರಿ ಅವಳನ್ನ ನೋಡಿ ಮಾತಾಡ್ಸಿದ್ರೇನೆ ನನಗೆ ಸಮಾಧಾನ. ದಣ್ಯಾರ, ಮುನಿಸ್ವಾಮಿ ಇನ್ನೊಂದು ಸ್ವಲ್ಪ ಹೊತ್ನಾಗ ಬಂದು ಬಿಡ್ಬೋದ್ರಿ. ಇದು ಬರೋಬ್ಬರಿ ಟೈಮ್. ನಮ್ಮ ಕಡೆ ಮಂದಿ ಭಾಳ ಕುಡೈತಿ. ಏನೇನು ಹೇಳೋದು ಹೇಳಿ ಮುಗಿಸ್ಬಿಡ್ರಿ ಈಗ. ತಡ್ಕಲ್ಲ ಹೇಳ್ತೀನಿ. MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ, MLA ಮುನ್ಸಮಣ್ಣನ್ಗೆ. ನಮಸ್ಕಾರ. ಮುನ್ಸಮೆ, ವ್ಯವಸ್ಥೆ ಎಲ್ಲ ಹೆಂಗದಪ್ಪ? ಅದ್ಭುತವಾಗಿದೆ. ನೋಡ್ರಲ್ಲ, ರಾಜಕೀಯ ಅಂತ ಬಂದಾಗ ಮುನ್ಸ್ವಾಮಿ ನಾನು ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೆಯ, ಓದಿದ್ದು ಆಟ ಆಡಿದ್ದು ಎಲ್ಲ ಇದೇ ಊರಲ್ಲೆಯ. ಇನ್ನು ದೇವ್ರ ವಿಷಯ ಬಂದಾಗ
ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ವರ್ಷದ ಮೇಲೆ ದೇವ್ರ ಉತ್ಸವ ನಡೀತಾ ಐತೆ, ತುಂಬಾ ಅಚ್ಚುಕಟ್ಟಾಗಿರ್ಬೇಕು ನೋಡಿ. ಎಲ್ಲೂ ಗಲಾಟೆ ಗದ್ದಲ ಆಗ್ಬಾರ್ದು, ಎಲ್ಲ ನೀವೇ ನೋಡ್ಕೋಬೇಕು, ತಿಳಿದಾ? ನೋಡ್ರಪ್ಪ, ಜವರೇಗೌಡ ಹೇಳ್ತಾ ಇರೋದು ಸರಿಯಾಗಿದೆ. ನಮ್ಮೂರು ಅಂತ ಬಂದಾಗ ಈ ರಾಜಕೀಯ ಪಕ್ಷನ ಪಕ್ಕಿಟ್ಬಿಟ್ಟು ದೇವ್ರ ಉತ್ಸವನ ಮಾಡೋಣ. ನೋಡಿ, ನಾವೆಲ್ಲರೂ ಒಟ್ಟಿಗೆ ಆ ದೇವ್ರ ಹತ್ರ ಹೋಗಿ ಮಳೆ ಬೆಳೆ ಚೆನ್ನಾಗಾಗಿ ದೇಶ ಉದ್ಧಾರ ಆಗ್ಲಿ ಅಂತ ಬೇಡ್ಕೊಳ್ಳೋಣ. ಬನ್ನಿ. ಸೋಫಿ, ಭಾವನಾ ಅವ್ರಿಗೆ ಗೊತ್ತೇನೆ? ಗೊತ್ತಿಲ್ಲದೆ ಏನು, ಚೆನ್ನಾಗೇ ಗೊತ್ತಿದೆ. ಅವಳಿಂದ ನಮ್ಮನೆ ನೆಮ್ಮದಿನೇ ಹಾಳಾಗೋಯ್ತು. ನಮ್ಮಮ್ಮ ಅಣ್ಣ ಸಾಯೋದಿಕ್ಕೆ ಆ ಭಾವನೆ ಕಣೆ ಕಾರಣ. ಏನ್ ಹೇಳ್ತಿದ್ಯಾ ಸೋಫಿ? ಹೌದು, ಆ ಭಾವನಾ ಜೊತೆ ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿತ್ತು. ಹೌದಾ? ಮತ್ತ ಮಗು? ನಮ್ಮ ಅಣ್ಣನ ಮಗು. ಅದಕ್ಕೆ ತಾನೆ ನನಗಿಷ್ಟು ಸಂಕಟ ಆಗ್ತಿರೋದು. ಅವ್ರಿಗೆ ದರಿದ್ರ ಕಾಲ್ಗುಣದಿಂದ ಮದುವೆ ದಿನನೇ ನಮ್ಮ ಅಣ್ಣ ಅಮ್ಮ ಇಬ್ರು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ರು. ವಾಟ್? ಆಕ್ಸಿಡೆಂಟಾ? ಅಲ್ಲ, ಯಾವಾಗ, ಎಲ್ಲಿ? ಪ್ಲೀಸ್ ಕಣೆ, ಅದ್ರ ಬಗ್ಗೆ ಕೇಳ್ಬೇಡ. ಆ ದಿನನ ನನ್ನ ಕೈಲಿ ಮತ್ತೆ ನೆನ್ಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ.